ಹಾಯ್ ಫ್ರೆಂಡ್ಸ್, ನೋಡಿ ನಾನಿವತ್ತು ಅಮೆಜಾನಲ್ಲಿ ಈ ಪ್ರಾಡಕ್ಟು ಬುಕ್ ಮಾಡಿದ್ದೆ. ಇದ್ರ ಜೊತೆಗೆ ಇನ್ನೊಂದಷ್ಟು 4 ಐಟಮ್ಸು ಕೂಡ ಬುಕ್ ಮಾಡಿದ್ದೆ. ಟೋಟಲ್ 4 ಐಟಮ್ಸ್ ಬುಕ್ ಮಾಡಿದ್ದೆ ಇದು ಸೇರಿ. ಇದ್ರೊಳಗಡೆ ಏನಾಗಿದೆ ಅಂತ ಅಂದರೆ, ಆ 3 ಐಟಮ್ಸು ಮಿಕ್ಕಿದ್ದೆಲ್ಲ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಇದನ್ನು ಬುಕ್ ಮಾಡಿದ್ನಲ್ವಾ, ಇದನ್ನು ಏನು ಮಾಡಿದ್ದಾರೆ ಅಂತ ಅಂದರೆ ನೀವು ಹೇಳ್ತೀನಿ ಕೇಳಿ. ನೋಡಿ, 4 kg ಪ್ಲಸ್ 1 kg, ಟೋಟಲ್ 5 kg. ಇದು ಕೊಟ್ಟದ್ದು ಅಮೌಂಟ್ ಬಂದು 500 ರುಪೀಸ್, ಮೀನ್ಸ್ 498 ರುಪೀಸ್ ಅಮೌಂಟ್ ಕಲೆಕ್ಟ್ ಮಾಡ್ಕೊಂಡಿದ್ರು. 1 kg ಏನೋ ಫ್ರೀ ಅಂತೆ, 4 kg ಪ್ಯಾಕೆಟ್ ತೊಗೊಂಡ್ರೆ 1 kg ಫ್ರೀ, ಈ ಥರದೊಂದು ಆಫರ್ ಅಮೆಜಾನಲ್ಲಿ ಇತ್ತು. ಸೊ ಅದ್ರ ಜೊತೆಗೆ ನಾನು ನನ್ನ ಮನೆಗೆ ಬೇಕಾದಂಥ ಸಣ್ಣ ಪುಟ್ಟ ಐಟಮ್ಸು ಕೂಡ ಪರ್ಚೇಸ್ ಮಾಡ್ಕೊಂಡಿದ್ದೆ. ಇವ್ರು ಏನು ಮಾಡಿದ್ದಾರೆ ಅಂದರೆ, ಇಲ್ಲಿ ನೋಡಿ, ಈ ವೈಟ್ ಲೇಬಲ್ ಹಾಕಿದಾರಲ್ಲ, ಈ ವೈಟ್ ಲೇಬಲ್ಲು ಏನೋ ಹಾಕಿದ್ದಾರೆ ಹಂಗೆ ಅಂದ್ಕೊಂಡು ನಾನು ಸುಮ್ಮನೆ ಹಾಗೆ ಇದ್ದೆ. ಇರಲಿ ಬಿಡು, ಪ್ಯಾಕೆಟ್ ನೀಟಾಗಿ ಕಾಣಲಿ ಅಂದ್ಬಿಟ್ಟು ನಾನು ಇದನ್ನು ಬಿಚ್ಚಕ್ಕೆ ಅಂತ ಟ್ರೈ ಮಾಡಿದೆ. ಸೊ ಇದನ್ನು ಬಿಚ್ತೀನಿ, ನಿಮಗೆ ಗೊತ್ತಾಗುತ್ತೆ ಎಂಥ ಫ್ರಾಡ್ ಕೆಲಸಗಳೆಲ್ಲ ಮಾಡ್ತಾರೆ ಅಂತ. ಅಂದರೆ ಇವರು ಅಮೆಜಾನವರು ಮಾಡಲ್ಲ, ಡೀಲರ್ಸ್ ಯಾರು ಇರ್ತಾರೆ ಅವ್ರು ಮಾಡ್ತಾರೆ ಬಹುಶಃ. ಇಲ್ಲಿ ನೋಡಿ, ಡೀಲರ್ಸೇ ಮಾಡ್ತಾರೋ ಬೇರೆ ಯಾರಾದರೂ ಮಾಡ್ತಾರೋ ಗೊತ್ತಿಲ್ಲ. ಇಲ್ಲಿ ನೋಡಿ, ಇದು ಓಪನ್ ಮಾಡಿ ಏನು ಮಾಡಿದ್ದಾರೆ, ಈ ಟೈಡ್ ಪೌಡರ್ನ ಎತ್ಕೊಂಡ್ಬಿಟ್ಟು ಅದಕ್ಕೆ ಬೇರೆ ಲೋಕಲ್ ಪೌಡ್ರ್ ಮಿಕ್ಸ್ ಮಾಡ್ಬಿಟ್ಟು ಹಾಕಿದ್ದಾರೆ. ನೋಡಿ, ಎಂತೆಂಥ ಫ್ರಾಡ್ ಮಾಡೋದಕ್ಕೆ, ದುಡ್ಡು ಸಂಪಾದನೆ ಮಾಡೋದಕ್ಕೆ ಇಂಥ ದೊಡ್ಡ ಬ್ರ್ಯಾಂಡೆಡನ್ನು ಹಣೆ ಕಟ್ಕೊಂಡು ಸಂಪಾದನೆ ಮಾಡ್ತಾಯಿದ್ದಾರೆ ಅನ್ನೋದನ್ನು ಇಲ್ಲಿ ನೋಡಿ. ದಯವಿಟ್ಟು ಯಾರಾದರೂ ಮನೆಯಲ್ಲಿ ಹೆಣ್ಮಕ್ಳು ಯೂಸ್ ಮಾಡೋಕ್ಕೆ ಮುಂಚೆ, ಇದು ಸಾಮಾನ್ಯವಾಗಿ ಹೆಣ್ಮಕ್ಳೇ ಜಾಸ್ತಿ ಮಾಡ್ಕೊತೀರಿ, ಬುಕ್ ಮಾಡ್ಕೊತೀರಿ. ಹಸ್ಬೆಂಡ್ ಗಂಡಿರು ಬ್ಯುಸಿ ಇರ್ತಾರೆ, ಅಣ್ಣ ತಮ್ಮ ಅಕ್ಕ ತಂಗಿಯರೆಲ್ಲ ಬ್ಯುಸಿ ಇರ್ತಾರೆ. ನೀವು ಹೆಣ್ಮಕ್ಳಿದ್ದವ್ರು ನೀವು ನೋಡ್ಕೊತೀರಿ. ದಯವಿಟ್ಟು ಈ ಥರದ್ದು ಏನೋ ಇದ್ದರೆ ನೀವು ಅಬ್ಸರ್ವ್ ಮಾಡಿ, ಏನು ಕೊಟ್ಟಿದ್ದಾರೆ ಏನು ಕೇಳಿ ನೋಡಿ ಮಾಡಿ. ನಾನು ಪ್ಯಾಕೆಟ್ ಅರಿತಿದ್ದೆ, ಅಷ್ಟೊತ್ತಿಗೆ ಸುಮ್ಮನೆ ಏನೋ ಓಪನ್ ಮಾಡಬೇಕು ಅಂತ ಮಾಡಿದ್ರೆ ಈ ಥರ ಮಾಡಿದ್ದಾರೆ. ಸರಿ, ಅದಾದಮೇಲೆ ನಾನು ಅಮೆಜಾನ್ಗೆ ಕಸ್ಟಮರ್ ಕೇರಿಗೆ ಕಾಲ್ ಮಾಡಿ ನಾನು ಅಮೌಂಟ್ ರೀಫಂಡ್ ಮಾಡಿಕೊಂಡೆ ಅಷ್ಟೇ. ಓಕೆ, ನೆಕ್ಸ್ಟ್ ಟೈಮ್ ಏನಾದರೂ ನೀವು ಬುಕ್ ಮಾಡ್ಕೊಳ್ಳೋ ಥರ ಇದ್ದರೆ ದಯವಿಟ್ಟು ಬಂದ ಮೇಲೆ ಒಂದು ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಒಂದು ಸಲ ಅಲ್ಲ 2 ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಅಷ್ಟೇ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್, ಜೈ ಶ್ರೀರಾಮ್.